ನೀರು ಕುಡಿತಾ ಇದ್ದಂತ ಸಂದರ್ಭದಲ್ಲೇ ವ್ಯಕ್ತಿಯೋರ್ವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ. ಇಲ್ಲಿ ವಯಸ್ಸು 55 ಆಗಿತ್ತು, ಬಟ್ ಸ್ಟಿಲ್ ಹೃದಯಾಘಾತಕ್ಕೆಲ್ಲ ಬಲಿಯಾಗಿ ಮೃತಪಡುವಂಥದ್ದೇನು ವಯಸ್ಸಲ್ಲ. ಬಟ್ ಇಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಾಗೆ ಈ ಸುದ್ದಿಯಿಂದ ಭಯಕ್ಕಿಂತ ಹೆಚ್ಚಿನ ಜಾಗೃತಿಯನ್ನು ನಾವು ವಹಿಸಬೇಕು. ಹೃದಯಕ್ಕೆ ಸಂಬಂಧಪಟ್ಟಂಗೆ ಮಳವಳ್ಳಿ ತಾಲೂಕಿನ ಅಟ್ಟುವನಹಳ್ಳಿಯಲ್ಲಿ ಸಂಭವಿಸಿರುವಂಥ ದುರಂತ ಇದು. ಜಮೀನಿನಿಂದ ಮೇಕೆಗೆ ಮೇವನ್ನ ತಂದಿರ್ತಾರೆ ಪುಟ್ಟಸ್ವಾಮಿ ಅವರು. ಮನೆಯವರ ಬಳಿ ನೀರು ಪಡೆದು ಕುಡಿತಾ ಇದ್ದಾಗ ದುರಂತ ಸಂಭವಿಸಿದೆ. ಇವರಿಗೇನಾದರೂ ಹಿಸ್ಟ್ರಿ ಇತ್ತಾ ಅಂತ ಅಂದರೆ ಹೃದಯ ಸಂಬಂಧಪಟ್ಟಾಗಿನ ಸಮಸ್ಯೆಗಳಿದ್ದಂಥದ್ದು ಏನಾದರೂ ಇತ್ತಾ ಅಥವಾ ಆಲ್ ಆಫ್ ಅ ಸಡನ್ ಬಂದಿರುವಂಥದ್ದು, ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ವಿಚಾರ. ಬಟ್ ನಾವು ಹೃದಯಕ್ಕೆ ಸಂಬಂಧಪಟ್ಟಾಗಿನ ಹೆಚ್ಚಿನ ಮುನ್ಸೂಚನೆಯನ್ನು ವಹಿಸಬೇಕಾಗಿದೆ. ಹೀಗೆ ಇವತ್ತು ಕೂಡ ಸಹಜವಾಗಿ ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಒಂದಷ್ಟು ಸಾವುಗಳಾಗಿದೆ. ಬಟ್ ಈ ದಕ್ಷಿಣ ಕನ್ನಡದಲ್ಲಿ 18 ವರ್ಷದ ಹುಡುಗ ಕೂಡ ಮೃತಪಟ್ಟಿದ್ದಾನೆ ಹೃದಯಾಘಾತದಿಂದಾಗಿ. ಹೀಗಾಗಿ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ ಏನೇನು ಅನಾಹುತಗಳಾಗಿದೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಡು. ರಾಜ್ಯದಲ್ಲಿ ಹೃದಯಾಘಾತ ಸಾವಿನ ಸರಮಾಲೆ ಮುಂದುವರಿದಿದೆ. ಹದಿಹರೆಯದವರ ಪ್ರಾಣವನ್ನೇ ಹಿಂಡುತ್ತಿದೆ. ಗಟ್ಟಿ ಮುಟ್ಟಾಗಿದ್ದವರೇ ಕುಸಿದು ಬೀಳ್ತಿದ್ದಾರೆ. ಅರೆ ಕ್ಷಣದಲ್ಲೇ ಉಸಿರು ಚೆಲ್ಲುತ್ತಿದ್ದಾರೆ. ಮಂಗಳೂರಿನಲ್ಲಿ ಹೃದಯಾಘಾತಕ್ಕೆ 18 ವರ್ಷದ ವಿದ್ಯಾರ್ಥಿ ಬಲಿ. ಇವನ ಹೆಸರು ಅಫ್ತಾಬ್. ಮಂಗಳೂರಿನ ಸುರತ್ಕಲ್ನ ಕೃಷ್ಣಾಪುರ ನಿವಾಸಿ. ಈಗಷ್ಟೇ 18 ವರ್ಷ ತುಂಬಿತ್ತು. ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಓದ್ತಿದ್ದಾನೆ. ಅಫ್ತಾಬ್ ಸ್ನಾನಕ್ಕೆಂದು ಹೋಗ್ತಿದ್ದಾಗ ಕುಸಿದು ಬಿದ್ದು ಸಾವಿನ ಮನೆ ಸೇರಿದ್ದಾನೆ. ಹದಿಹರೆಯದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರೋದು ಆತಂಕ ಸೃಷ್ಟಿಸಿದೆ. ಬೆಂಗಳೂರಿನಲ್ಲಿ ಬಸ್ನಲ್ಲಿ ಪ್ರಯಾಣಿಸುವಾಗ ಕುಸಿದು ಬಿದ್ದು ವ್ಯಕ್ತಿ ಸಾವು. ಹಾಸನ ಜಿಲ್ಲೆಯ ಮತ್ತೊಬ್ಬ ವ್ಯಕ್ತಿಯು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇವರ ಹೆಸರು ವೆಂಕಟೇಶ್. ದೊಡ್ಡ ಮಂಡಿಗನಹಳ್ಳಿಯ 55 ವರ್ಷದ ವೆಂಕಟೇಶ್ ಇವತ್ತು ಹಾಸನದಿಂದ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುವಾಗ ಬೆಂಗಳೂರಿನ ನೆಲಮಂಗಲದ ಸೋಲೂರು ಬಳಿ ಕುಸಿದು ಬಿದ್ದಿದ್ದಾರೆ. ಹೃದಯಾಘಾತದಿಂದ ವೆಂಕಟೇಶ್ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿ 46 ದಿನಗಳಲ್ಲಿ 41 ಜನರು ಮೃತಪಟ್ಟಿದ್ದಾರೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆಯಲ್ಲಿ ಓರ್ವ ವ್ಯಕ್ತಿ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾರೆ. 38 ವರ್ಷದ ಮಂಜಾನಾಯ್ಗೆ ಮನೆಯಲ್ಲಿದ್ದಾಗ ಎದೆನೋವು ಕಾಣಿಸಿಕೊಂಡಿದ್ದು ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಮಂಜಾನಾಯ್ಕ್ನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅಂಗನವಾಡಿಯಲ್ಲಿ ಕುಸಿದು ಬಿದ್ದು ಮಹಿಳೆ ಸಾವು. ಇನ್ನೂರು ಜಯಾಬಾಯಿ 52 ವರ್ಷದ ಈಕೆ ವಿಜಯನಗರ ಜಿಲ್ಲೆ ಪರಪ್ಪನಹಳ್ಳಿ ತಾಲೂಕಿನ ದಿದ್ದಗಿ ತಾಂಡಾ ನಿವಾಸಿ. ಇವರು ಅಂಗನವಾಡಿಯಲ್ಲಿದ್ದಾಗ ಕುಸಿದು ಬಿದ್ದಿದ್ರು. ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ ಲಾರಿ ಚಾಲಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಹಾರಾಷ್ಟ್ರ ಉಮ್ರಾಪತಿ ಗ್ರಾಮದ ನಿವಾಸಿ 50 ವರ್ಷದ ಬಾಬುರಾವ್ ಕಮ್ಮುಟ್ ಬೆಂಗಳೂರಿಗೆ ಬರ್ತಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನೀರು ಕುಡಿಯುವಾಗಲೇ ಹೃದಯಾಘಾತಕ್ಕೆ ವ್ಯಕ್ತಿ ಬಲಿ. ಇವರ ಹೆಸರು ಪುಟ್ಟಸ್ವಾಮಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಟ್ಟುವನಹಳ್ಳಿ ಗ್ರಾಮದ ನಿವಾಸಿ. 55 ವರ್ಷದ ಪುಟ್ಟಸ್ವಾಮಿ ಮೇಕೆಗೆ ಮೇವು ತಂದು ಕುಡಿಯಲು ನೀರು ಕೇಳಿದ್ದಾನೆ. ನೀರು ಕುಡಿಯುತ್ತಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅಷ್ಟರಲ್ಲಾಗಲೇ ಪುಟ್ಟಸ್ವಾಮಿ ಮೃತಪಟ್ಟಿದ್ರು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸರತಿ ಸಾಲು.
ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರೋ ಜನರ ಸಂಖ್ಯೆ ದುಪ್ಪಟ್ಟಾಗಿದೆ. ಇದರಿಂದ ಹೃದಯ ಸಂಬಂಧಿ ಚಿಕಿತ್ಸೆ ಪಡೆದಿರೋರು ಒದ್ದಾಡಿದ್ರು. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಏರಿಕೆ ಬೆನ್ನಲ್ಲೇ ಸಾಕಷ್ಟು ಜನರು ಕೂಡ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಇದ್ದೀನಿ. ಸದ್ಯಕ್ಕೆ ನೀವು ನೋಡ್ಬೋದು OPDಯ ಮುಂಭಾಗದ ದೃಶ್ಯಗಳನ್ನು. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂವನ್ನು ಹಚ್ತಾ ಇದ್ದಾರೆ. ಸಾಕಷ್ಟು ಜನ OPDಗೆ ಕೌಂಟರ್ಗಳಿಗೆ ಬರ್ತಾ ಇದ್ದಾರೆ. ಚಿಕಿತ್ಸೆಗೆ ಸಾಕಷ್ಟು ಜನ ಬರ್ತಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ 1400 ಜನರು ಕೂಡ ಟೋಕನ್ ಅನ್ನು ಪಡೆದುಕೊಂಡಿರುವಂಥದ್ದು. ಅದೇನೇ ಇರಲಿ, ರಾಜ್ಯದಲ್ಲಿನ ಹೃದಯಾಘಾತ ಪ್ರಕರಣಗಳು ತಲ್ಲಣ ಸೃಷ್ಟಿಸುತ್ತಿವೆ. ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಿನವರ ಉಸಿರು ಕಸಿಯುತ್ತಿರೋದು ಆತಂಕ ಮನೆ ಮಾಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.